ಇಂದು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಯಾವುದೇ ಕ್ಷಣದಲ್ಲೂ ಕೂಡ ಹೈಕಮಾಂಡ್ ಮುಲಾಮ್ ನೀಡುವ ಸಾಧ್ಯತೆ ಇದೆ. ಹೈಕಮಾಂಡ್ ಕರೆಗಾಗಿ ಕಾದು ಕುಳಿತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇತ್ತ ಸಿದ್ದರಾಮಯ್ಯ ನಿವಾಸದಲ್ಲಿ ಸಭೆ ನಡೀತಾ ಇದೆ. ನೀವು ಯಾವುದೇ ಕಾರಣಕ್ಕೆ ಕುರ್ಚಿಯಿಂದ ಇಳಿಯಬೇಡಿ ಅನ್ನುವ ಸ್ಪಷ್ಟ ಬೆಂಬಲಿಗರ ಮಾತುಗಳು. ಯಾವ ಕಾರಣಕ್ಕಾಗೂ ಕೂಡ ನೀವು ಕುರ್ಚಿಯನ್ನು ತ್ಯಾಗ ಮಾಡೋದು ಬೇಡ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವಂಥ ಅನೇಕ ಹಿರಿಯ ಸಚಿವರು ಹೇಳ್ತಾ ಇರುವಂಥ ಮಾತು. ಸಿಎಂ ಬಳಿ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನೀವು ಸಿಎಂ ಆಗಿಯೇ ಮುಂದುವರಿಯಬೇಕು, ನೀವೇ ಸಿಎಂ ಆಗಿರಬೇಕು ಅಂತ. ರಾಹುಲ್ ಗಾಂಧಿ ಕೂಡ ನಿಮ್ಮ ಪರವಾಗಿದ್ದಾರೆ. ಡಿಕೆಶಿ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ತರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಪಕ್ಷಕ್ಕೂ ಮುಜುಗರ ತರ್ತಾ ಇದ್ದಾರೆ, ಸರ್ಕಾರಕ್ಕೂ ಮುಜುಗರ ತರ್ತಾ ಇದ್ದಾರೆ. ಶಾಸಕರನ್ನು ದೆಹಲಿಗೆ ಕಳಿಸಿ ಪರೇಡ್ ಮಾಡಿಸ್ತಾರೆ. ಸರ್ಕಾರ ಉಳಿಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ತನವನ್ನು ಬಿಡಬೇಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಬೆಂಬಲಿಗರು. ಯಾವುದಕ್ಕೂ ಹೆದರಬೇಡಿ, ಕುರ್ಚಿ ಬಿಟ್ಟು ಇಳಿಯಬೇಡಿ, ನಿಮಗೆ ಇಷ್ಟವಿಲ್ಲದಿದ್ದರೆ ದಲಿತರಿಗೆ ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದಾರಂತೆ. ಇದು ಇನ್ಸೈಡ್ ಮಾಹಿತಿ. ಇದು ಬಹಿರಂಗವಾಗಿಯೇ ಸಿಎಂ ಮುಂದೆ ಪ್ರಸ್ತಾಪ ಮಾಡಿದ್ದಾರಂತೆ ಎಚ್ ಸಿ ಮಹದೇವಪ್ಪ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಮುಖ್ಯಮಂತ್ರಿಗಳ ದಾಟಿ ಮತ್ತು ಮುಖ್ಯಮಂತ್ರಿಗಳ ಆ ನಗುವಿನ ಉತ್ತರ ನೋಡಿದರೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ. ನಿನ್ನೆ ಮೊನ್ನೆಯೆಲ್ಲ ಯಾವುದಾದ್ರೂ ಪ್ರಶ್ನೆ ಕೇಳಿದ್ರೆ ಗರಂ ಆಗಿ ಉತ್ತರ ಕೊಡ್ತಾ ಇದ್ರು. ಇವತ್ತೇನು ನಗ್ನಗ್ತಾ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಾದ್ರು ಒಂದು ಸೂಚನೆ ಸಿಕ್ಕಿದೆಯಾ, ಅವರಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ ಅಂತ ಒಂದು ಭಾಗ. ಮತ್ತೊಂದು ಕಡೆ ಅವರ ಬೆಂಬಲಿಗರ ಮೊದಲಿನಿಂದಲೂ ಕೂಡ ಪಟ್ಟಿದೆ, ಯಾವುದೇ ಕಾರಣಕ್ಕೂ ನೀವು ಕೆಳಗಿಳಿಬೇಡಿ ಅಂತ. ಡಿ ಕೆ ಶಿವಕುಮಾರ್ ಅವರ ಈ ಓಟಕ್ಕೆ ದೆಹಲಿ ವರಿಷ್ಠರು ಬ್ರೇಕ್ ಹಾಕಬಹುದಾ? ಏನೆಲ್ಲ ನಡೆಯುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ? ದಶರಥ, ಕಳೆದ 9 ದಿನಗಳಿಂದಲೂ ರಾಜ್ಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಒಂದು ಕಡೆ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ ಈಗಾಗಲೇ ಡ್ಯಾಮೇಜನ್ನು ಮಾಡ್ತಾ ಇದೆ. ಹೈಕಮಾಂಡ್ ಕೂಡ ಮಧ್ಯಪ್ರವೇಶವನ್ನು ಮಾಡಿದೆ. ಇವತ್ತು ಖರ್ಗೆ ಅವರು ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ದೆಹಲಿಯಲ್ಲಿ ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆ ಮಾತುಕತೆಯನ್ನು ಮಾಡಲಿದ್ದಾರೆ. ನಂತರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಜೊತೆ ಚರ್ಚೆಯನ್ನು ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಅವರು ಬರುವಂಥ ಸಾಧ್ಯತೆಗಳಿದೆ. ಯಾವುದೇ ಕ್ಷಣದಲ್ಲೂ ಬೇಕಾದರೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಕರೆಗಳು ಬರಬಹುದು, ನೀವು ದೆಹಲಿಗೆ ಬನ್ನಿ ಅಂತೇಳಿ. ಇಬ್ಬರನ್ನು ಕೂಡ ಕರೆಸಿಕೊಂಡು ಅವರ ಜೊತೆ ಮಾತುಕತೆಯನ್ನು ನಡೆಸಿ ಒಂದು ಅಂತಿಮ ನಿರ್ಧಾರವನ್ನು ವರಿಷ್ಠರು ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗಿದ್ದಾರೆ. ಇದರ ನಡುವೆ ಸಿ ಎಂ ನಿವಾಸದಲ್ಲಿ ಇವತ್ತು ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ನಡೆದಿದೆ. ಇಲ್ಲಿಯವರೆಗೆ ಸೈಲೆಂಟ್ ಆಗಿದ್ದರು ಸಿ ಎಂ. ಇವತ್ತು ಏಕಾಏಕಿ ಪರಮೇಶ್ವರ್ ಅವರಿಗೆ ಕರೆಯನ್ನು ಮಾಡ್ತಾರೆ. ನೀವು ತುರ್ತು ಗೃಹ ಕಚೇರಿ ನಮ್ಮ ನಿವಾಸಕ್ಕೆ ಬರಬೇಕು ಅಂತೇಳಿ ಬುಲಾವನ್ನು ಕೊಡ್ತಾರೆ. ತಕ್ಷಣ ಪರಮೇಶ್ವರ್ ಅವರು ಬರ್ತಾರೆ, ಅವರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತಾರೆ. ತದನಂತರದಲ್ಲಿ ಸತೀಶ್ ಜಾರಕಿಹೊಳಿ ಹಾಗೆ ಬಿ ಕೆ ಹರಿಪ್ರಸಾದ್, ಎಚ್ ಸಿ ಮಹದೇವಪ್ಪ ಅವರು ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಭೆಯನ್ನು ನಡೆಸ್ತಾರೆ. ಆ ಸಭೆಯ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಅವ್ರಿಗೂ ಕೂಡ ಕರೆಯನ್ನು ಮಾಡಿ ಅವರನ್ನು ಕೂಡ ಕರೆಸ್ಕೊಳ್ತಾರೆ. ನಂತರ ಜಾರ್ಜ್ ಅವರು ಬರ್ತಾರೆ. ಆ ನಂತರ ಸಂತೋಷ್ ಲಾಡ್, ಕೆ ಎನ್ ರಾಜಣ್ಣ, ಎಲ್ಲ ಅಹಿಂದ ಸಮುದಾಯದ ನಾಯಕರು ಸಿದ್ದರಾಮಯ್ಯನವರನ್ನು ಭೇಟಿ ಮಾಡ್ತಾರೆ, ಸಭೆಯಲ್ಲಿ ಜಾಯಿನ್ ಆಗ್ತಾರೆ. ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಆಗುತ್ತೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಾಕಷ್ಟು ಪಟ್ಟನ್ನು ಹಿಡಿದು ಕುಳಿತರು, ಹಾಗಾಗಿ ಇಲ್ಲೂ ಕೂಡ ತಮ್ಮದೇ ಆದಂಥ ತಂತ್ರಗಾರಿಕೆಯನ್ನು ಶುರು ಮಾಡೋದಕ್ಕೆ ಅವರ ಸಿದ್ದರಾಮಯ್ಯನವರ ಆಪ್ತ ಬಳಗ ಪ್ರಯತ್ನವನ್ನು ಮಾಡ್ತು. ಆ ಕಾರಣಕ್ಕೆ ಇವತ್ತು ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಕುರ್ಚಿಯನ್ನು ಬಿಟ್ಟು ಕೆಳಗೆ ಇಳಿಯಬೇಡಿ, ಇಡೀ ಅಹಿಂದ ಸಮುದಾಯ ನಿಮ್ಮ ಬೆನ್ನಿಗೆ ಇದೆ, ನಾವೆಲ್ಲರೂ ಕೂಡ ನಿಮಗೆ ಬೆಂಬಲವಾಗಿ ನಿಲ್ತೇವೆ, ಯಾವುದೇ ಕಾರಣಕ್ಕೂ ಕೂಡ ಕುರ್ಚಿಯನ್ನು ಬಿಡಬೇಡಿ ಅನ್ನುವಂಥ ಒಂದು ತಮ್ಮ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳ ಮುಂದೆ ಇಡ್ತಾರೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ತಂದು ಮಾತುಕತೆಯ ಮೂಲಕ ತಮ್ಮ ಆಸೆಯನ್ನು ಈಡೇರಿಸ್ಕೊಳ್ಬಹುದಾಗಿತ್ತೇನೋ. ಯಾವಾಗ ಅವರು ಶಾಸಕರನ್ನು ದೆಹಲಿಗೆ ಕಳಿಸ್ತಾರೆ, ಅದು ಈ ಅಹಿಂದ ಸಮುದಾಯಗಳ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಅವರ ಮಾತುಗಳಲ್ಲೇ ಅದು ವ್ಯಕ್ತವಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲೇ ಈಗ ಮುಖ್ಯಮಂತ್ರಿಗಳ ಬೆನ್ನಿಗೆ ಎಲ್ಲರೂ ಕೂಡ ನಿಂತಿದ್ದಾರೆ. ಎಲ್ಲ ಈ ಅಹಿಂದ ಸಮುದಾಯಗಳಲ್ಲಿ ಗುರುತಿಸ್ಕೊಂಡಿರುವಂಥ ಎಲ್ಲ ಶಾಸಕರು ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ. ಈಗ ನೀವು ಯಾವುದೇ ಕಾರಣಕ್ಕೆ ಕೊಡಬೇಡಿ, ಹೈಕಮಾಂಡ್ ಮೇಲೆ ನಾವು ಒತ್ತಡವನ್ನು ಹೇರೋದಕ್ಕೆ ನಾವು ರೆಡಿ ಇದ್ದೇವೆ, ಸರ್ಕಾರ ಇರಲಿ ಅಥವಾ ಬಿಡಲಿ, ನಮಗೆ ಅದು ಬೇಕಾಗಿಲ್ಲ, ನೀವು ಪಕ್ಷದಲ್ಲಿ ಇರಬೇಕು, ಜೊತೆಗೆ ಮುಖ್ಯಮಂತ್ರಿಯಾಗಿ ನೀವು ಮುಂದುವರಿಬೇಕು ಅನ್ನುವಂಥ ಬಲವಾದಂಥ ಒತ್ತಾಯವನ್ನು ಇವತ್ತು ಮುಖ್ಯಮಂತ್ರಿಗಳಿಗೆ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಮುಖದಲ್ಲೂ ಕೂಡ ನಗು ಇದ್ದಂತೆ ಕಾಣಿಸ್ತಾ ಇದೆ. ಇವತ್ತು 2 ದಿನಗಳ
ಕಾಲ ಅವರು ಕೂಡ ಸೈಲೆಂಟ್ ಆಗಿದ್ರು, ಸಪ್ಪಗಾಗಿದ್ರು, ಜೊತೆಗೆ ಮಾಧ್ಯಮಗಳಿಗೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಗರಂ ಆಗ್ತಾ ಇದ್ರು. ಆದರೆ ಇವತ್ತು ಬಹಳ ಸ್ಮೈಲ್ ಆಗೇ ಇದ್ದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳು ಮತ್ತು ಖರ್ಗೆ ಅವರು ಇವತ್ತು ಕೊಟ್ಟಿರುವಂತಹ ಸ್ಟೇಟ್ಮೆಂಟು, ನಾನು ದೆಹಲಿಗೆ ತೆರಳ್ತಾ ಇದ್ದೇನೆ, ನಾಯಕರ ಜೊತೆ ಚರ್ಚೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಹೇಳಿಕೆಯನ್ನು ಏನು ಕೊಟ್ಟರು, ತದನಂತರದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಈಗ ಮೇಲ್ಮೇಲೆ ಸಭೆಗಳು ಕೂಡ ನಡೆಯುತ್ತೆ. ಜಾರಕಿಹೊಳಿ ಅವರು ಹಾಗೆ ಮಹದೇವಪ್ಪ ಜೊತೆಗೆ ಆಪ್ತರಲ್ಲಿ ಗುರುತಿಸ್ಕೊಂಡಿರುವಂಥವ್ರು ಎಲ್ಲರೂ ಕೂಡ ಸಭೆಗಳ ಮೇಲೆ ಸಭೆಗಳನ್ನು ನಡೆಸುವ ಮೂಲಕ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಬಲವನ್ನು ತುಂಬುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಪರೋಕ್ಷವಾಗಿ ನೇರವಾಗಿ ಈಗ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದ್ರೆ ಅಹಿಂದ ಸಮುದಾಯಗಳು ನಿಮ್ಮ ಬೆನ್ನಿಗೆ ನಿಲ್ಲೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಇವತ್ತು ದೆಹಲಿಯ ಹೈಕಮಾಂಡ್ ಮಟ್ಟಕ್ಕೆ ರವಾನೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾಳೆ ದೆಹಲಿಯಲ್ಲಿ ಸಭೆಗಳಾಗತ್ತೆ. ಸಭೆಯ ನಂತರ ರಾಹುಲ್ ಗಾಂಧಿ ಅವರು ಅಂತಿಮವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ತದನಂತರ ಇವರು ಇಬ್ಬರನ್ನು ಕೂಡ ಕರೆಸಿ ಅವರು ಸ್ಪಷ್ಟವಾದಂಥ ಒಂದು ಅಭಿಪ್ರಾಯವನ್ನು ತಿಳಿಸುವಂಥ ಸಾಧ್ಯತೆಗಳಿದೆ. ದಶರಥ್, ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.